ಈ ಸನ್ನಿಧಿಯಲ್ಲಿ ಒಂದು ಮಹಾನ್ ಶಕ್ತಿ ತಾಯಿ ನೋಡು. ಅಲ್ಲಿ ಹೋಗಿ ಈ ಥರ ನೃತ್ಯ ಮಾಡ್ತಾ ಭಜನೆ ಮಾಡಿದರೆ ಈ ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ. ಒಂದು ಚೂರು ಕ್ರಿಯೇಟ್ ಆಗ್ತದೆ ನೋಡಿ. ಇದು ಒಳಗಡೆ ನೀವು ಆ ದ್ವಾರಕದ ಒಂದು ಅನುಭವವನ್ನು ತಂದರೆ ನಾನು ನೋಡ್ತಾ ಇದ್ದೀನಿ. ನಿಮಗೆಲ್ಲ ಎಷ್ಟು ಆನಂದ ಆಯ್ತು ಅಂದರೆ ದ್ವಾರಕ ತಾಯಿ ಮುಂದೆ ಪ್ರತ್ಯಕ್ಷ ಆಗೋಯ್ತು. ಅಷ್ಟು ಆನಂದ ಒಂದು 5 ನಿಮಿಷದಲ್ಲಿ. ಹೌದು, ಈ ದೇವಸ್ಥಾನದ ಈ ಕಟ್ಟಡದ ಮಹಿಮೆ ತಾಯಿ ಮುಂದೆ ನಡೆದಿರ್ತಕ್ಕಂಥ ಮಹಾನ್ ರಥಗಳು, ಪೂಜೆಗಳು, ಹೋಮಗಳು, ಪಾದಯಾತ್ರೆಗಳು, ಅದರ ಒಂದು ಹಿನ್ನೆಲೆ ಮಹಾನ್ ಶಕ್ತಿ. ಈ ದೇವಸ್ಥಾನಕ್ಕೆ ಹೆಜ್ಜೆ ಇದ್ದರೆ ವೈಬ್ರೇಷನ್. ಹೌದು ಹೌದು. ಅದಕ್ಕೆ ಇವತ್ತು ನೀವು ಈ ದೇವಸ್ಥಾನ ಬಂದಿರೋದೇ ನಿಮ್ಮನ್ನೇ, ನಿಮಗೆಲ್ಲ ಆಶೀರ್ವಾದ. ನಾನು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗ ಜೊತೆಯಲ್ಲಿ ಈ ದೇವಸ್ಥಾನ ಜೊತೆಯಲ್ಲಿ ಉತ್ಸವ ಪಾದಯಾತ್ರೆ ಮಾಡಿದೆ. ದೇವರ ಜೊತೆ ಪಾದಯಾತ್ರೆ ಇಲ್ಲಿಂದ ಅಲ್ಲಿ ಪಾರಾಳ ಮಾಡಿದ್ದೆ. ಆಗ ಉತ್ಸವ ಪಾದಯಾತ್ರೆ ದೇವರ ಜೊತೆ ನಾನು ಇದೆಲ್ಲ ಮಾಡಿ ತಾಯಿಯ ಮುಖ್ಯಮಂತ್ರಿಗಳು ಈ ಮೂರ್ತಿ ತರೋದಕ್ಕೆ ಪ್ರಾರಂಭ ಮಾಡಿ ಅಷ್ಟು. ಇದು ಸುಮಾರು ಜನ ನನ್ನ ಮಾತಾಡಿದ್ರು ಆಗೋದಿಲ್ಲ ಬಗ್ಗೆ, ನೀವು ಅದನ್ನು ತೆಗಿಬೇಡಿ ಅನ್ನದಾಸೋಹ ಅಷ್ಟು ಸುಲಭ ಅದಾಗುತ್ತೆ. ನಮ್ಮ ಗಂಗಾಧರೇ ಅಂದರು. ಗಂಗಾಧರ ಅಂದರೆ ಇದೆಲ್ಲ ಯಾಗೋದಕ್ಕೆ ಅವರೇ ಮಹಾನ್ ಭಾವ ತಹಸೀಲ್ದಾರ್. ಹೌದು. ಹಾಗಾಗಿ ನೀನು ನಿಮ್ಗೆ ಆ ಜವಾಬ್ದಾರಿ ಬೇಡ ನೀವು ಅದು ಇಲ್ಲಿವರೆಗೂ ನಿಂತಿದೆ. ಇಲ್ಲಿವರೆಗೂ ನಾನು ಹೊರಗವರೆಗೂ ನಡೆಸಿದೆ, ನಾನು ವೈಯಕ್ತಿಕವಾಗಿ ನಡೆಸಿದೆ. ಆಮೇಲೆ ನಡೆಸ. ಹೌದು.